ಯೂಟ್ಯೂಬರ್ ಮುಕ್ಕಳಪ್ಪ ಮತ್ತು ಗಾಯತ್ರಿ ಮದುವೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರ ಎದುರು ಮುಕ್ಕಳಪ್ಪನ ಪತ್ನಿ ಹಾಜರಾಗಿ ಮದುವೆ ಬಗ್ಗೆ ವಿವರಣೆ ಕೊಟ್ಟಿದ್ದಾಳೆ. ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಯ ಹಿರಿಯ ಉಪನಿರ್ದೇಶಕಿ ವಿಜಯಲಕ್ಷ್ಮಿ ಪಾಟೀಲ್ ಅವರು ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ 3 ಗಂಟೆಗಳ ಕಾಲ ವಿಚಾರಣೆ ಮಾಡಿ ಗಾಯತ್ರಿ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ನಾ ಸ್ವ ಇಚ್ಛೆಯಿಂದ ಮದ್ವೆ ಆಗೇನಿ. ನಾವಿಬ್ರು ಪ್ರೀತಿಸಿ ಮದ್ವೆ ಆಗೇವಿ 2.5 ವರ್ಷ. ಆಮೇಲೆ ಇದೇನೇನೋ ಸುಳ್ಳು ಸುದ್ದಿ ಹೇಳತ್ತಾರ, ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ, ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಹಾಕ್ಯಾರ ಅಂತೆಲ್ಲ ಸುಳ್ಳು ಸುದ್ದಿ ಹೇಳಾರ. ಅದಕ್ಕೆಲ್ಲ ನಾ ಸ್ಟೇಟ್ಮೆಂಟ್ ಕೊಟ್ಟೀನಿ ಸ್ಟೇಷನಿಗೆ ಬಂದು. ಅಂದರೂ ಪೊಲೀಸರು ವಾಪಸ್ ಕರೆದು ಕಿರಿಕಿರಿ ಮಾಡ್ತಾರೆ. ಯಾಕೆ ನನಗೂ ತಿಳಿಯೋದು. ನಾವು ಮಮ್ಮಿ ಕ್ಲಿಯರಾಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೇನೆ, ನಾನು ಪ್ರೀತಿಸಿ ಮದುವೆ ಆಗೇವ್ರಿ ಅಂತಂದು. ಆಮೇಲೆ ನಾವು ಸ್ವಚ್ಛಂದಾಗಿ ನಂಗೆ ಯಾರು ಫೋರ್ಸ್ಬಲ್ ಯಾರು ಮೈಂಡ್ ವಾಶ್ ಏನು ಮಾಡಿಲ್ಲ. ನಮ್ಮ ಕಲಾವಿದರ ನಡಕ ಜಾತಿ ತಗೊಂಬರತ್ತಾರ ಬರೇ. ಯಾಕೆ ಇನ್ನು ಈ ವಿಚಾರಣೆಯ ಬಗ್ಗೆ ಕಮಿಷನರ್ ಮತ್ತು ಮಹಿಳಾ ಅಧಿಕಾರಿ ಸಹ ಮಾಹಿತಿ ಕೊಟ್ಟಿದ್ದಾರೆ. ವಿದ್ಯಾನಗರ ಪೊಲೀಸ್ ಠಾಣೆಗೆ ಈಕೆ ಗಾಯತ್ರಿ ಜಾಲಿಹಾಳ್ ಏನಿದ್ದಾರೆ, ಇವರು 22 ವರ್ಷ ವಯಸ್ಸಾಗಿದೆ ಇವರಿಗೆ. ಇವರು ತಮ್ಮ ಅಡ್ವೊಕೇಟ್ ಮುಖಾಂತರ ಬಂದು ನಾನು ಸ್ವಇಚ್ಛೆಯಿಂದ ಮದುವೆ ಆಗಿದ್ದೀನಿ ಮತ್ತು ಯಾವುದೇ ಒತ್ತಡ ಇಲ್ಲ. ಮತ್ತು ನಾನು ಜೂನ್ 5ನೇ ತಾರೀಕು ಅಂದರೆ ಸುಮಾರು 4-5 ತಿಂಗಳ ಹಿಂದೆನೇ ಮದುವೆ ಆಗಿದ್ದೀನಿ. ಮದುವೆ ಆದ ನನಗೆ ಇವತ್ತು ಸಾಯಂಕಾಲ ನಂಗೆ ಫೋನ್ ಬಂತು, ಈ ಮಹಿಳಾ ಆಫೀಸರ್ ಬೇಕು, ಒಂದು ಸ್ಟೇಟ್ಮೆಂಟ್ ತೊಗೊಳ್ದದ ಅಂತೇಳಿ. ಇಲ್ಲಿ ಬಂದ ಮೇಲೆ ನಾನು ಕೇಳಿದೆ ಇಶ್ಯೂ ಎಲ್ಲ ಇದು ಏನೇನು ಅಂತೇಳಿ. ನಂಗೆ ಅವ್ರ ಮಾನಸಿಕ ಅಸ್ವಸ್ಥ ಅಂತ ಈ ಸದ್ಯ ಏನು ಅನಿಸಿಲ್ಲ ಸರ್, ನಂಗೆ ಆ ರೀತಿ ಏನು ಅನಿಸಲಿಲ್ಲ. ಈಗ ಅವರು ಇನ್ನೂ ಹೇಳ್ತಾ ಸ್ವಲ್ಪ ಕನ್ಫ್ಯೂಷನ್ ಆಗದಾರ ಸರ್, ಇನ್ನೂ ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕೌನ್ಸಿಲಿಂಗ್ ಅಂದರೆ ಫುಲ್ ಅಷ್ಟು ಆಗಿಲ್ಲ ಸರ್, ಆದರೆ ಅಬೌವ್ 18 ಇದ್ದಾರೆ ಅವರು. ಅವು ಸ್ವ ಇಚ್ಛೆ